Hey, hello, dude. Hey, I can't see you today, okay? I got a lot of work to do. I'm not even getting the bus. Okay, I'll see you tomorrow, dude. Bye. Bye. ಇನ್ ಆರ್ತಿಗಳು ನೋಡೋ, ಕೆಲಸ ಮಾಡಕ್ ನಮ್ಮೂರ್ ಬೇಕು, ಆದ್ರೆ ಮಾತಾಡಕ್ಕೆ ನಮ್ ಭಾಷೆ ಬೇಡ ಅವ್ರಿಗೆ. ಲೋ ಸುಮ್ಮನೆ ಇರೋ. ಕನ್ನಡದವ್ರೇನು ಹಿಂದಿ ಇಂಗ್ಲೀಷ್ ಮಾತಾಡಬಾರ್ದಾ? ಅವ್ನು ಕನ್ನಡದವನೇ ಇರಬೇಕು. ಅದೆಂಗೆ ಹೇಳ್ತೀಯಾ? ನಾರ್ತಿಗಳೆಲ್ಲ ನೋಡಕ್ ಬೆಳ್ಳಗೆ ಇರ್ಬೇಕಂತ ರೂಲ್ಸ್ ಇದ್ಯಾ? ನೋಡಕ್ ನೋಡು ತಮಿಳಿಯನ್ ತರ ಇದ್ದಾನೆ, ಆದ್ರೂ ನಾನು ಹೇಳ್ತೀನಿ ಅವ್ನು ಕನ್ನಡದವನೇ. ಈಗ ನೋಡು, ಅಲ್ಲಿ ಯಾರೋ ಬಂದ್ರು. ಈಗ ಅವ್ನು ಯಾವ ಭಾಷೆ ಮಾತಾಡ್ತಾನೆ ಅಂತ ನೋಡೋಣ, ಅವಾಗ ಗೊತ್ತಾಗುತ್ತೆ ಅವ್ನು ಕನ್ನಡದವನ್ ಅಲ್ವೋ ಅಂತ. ಸರಿನಾ? अरे भैया, ये पेट्रोल पंप का है। पेट्रोल पंप? आप आगे आ गए बहुत। क्यू टर्न ले लीजिए, वहाँ राइट साइड पे पेट्रोल पंप है। उस तरफ राइट पे। चलो, थैंक यू भैया। ನೋಡ್ದಾ, ನಾನು ಹೇಳಿಲ್ವಾ ನಾರ್ತಿನೇ ಅಂತ? ಏನಿವಾಗ ಚಾಲೆಂಜಾ? ಅವ್ನು കന്നഡದವನೇ. ബെഡ്സ് കട്ടിയാ? ഇതിന്റെ മുമ്പോട്ട് മനസ്സിലാവുന്നില്ല, മറന്നുപോയിട്ടോ. ചേട്ടാ ഇവരോടൊന്ന് ചോദിക്കുമോ? ചേട്ടാ മൈസൂർ റോഡിലേക്ക് എങ്ങനെയാ പോകേണ്ടതെന്നറിയാം? ನೀವು ಮೈಸೂರಿಗೆ ಹೋಗ್ಬೇಕು ಅಂತ ಕೇಳ್ತಾ ಇದ್ದೀರಾ? ಹಾಂ ನೋಡಿ, ಹೀಗೆ മൈസൂർ റോഡല്ലേ കാണോ? ആ മൈസൂർ റോഡ്. ഇങ്ങനെ സ്ട്രേറ്റ് ഒരു കിലോമീറ്റർ പോയി ആദ്യത്തെ സിഗ്നലിൽ ഇടത്തോട്ട് പോകണം. ഓ ശരി ശരി. അപ്പോൾ മലയാളി അല്ല? മലയാളം മൂവി കണ്ട് കണ്ട് പഠിച്ചതാ. ശരി ശരി ശരി, കാണാട്ടോ. ಮೋಸ್ಟ್ಲಿ ಅವನು ಮಲಯಾಳಿನೇ ಇರ್ಬೇಕಣ. ಸುಮ್ಮನಿರಪ್ಪ, ತುಂಬ ಜನ ಮಲಯಾಳಿಸ್ಗೆ ಹಿಂದಿನೇ ಬರಲ್ಲ. ಅವ್ನು ಕನ್ನಡದವನೇ ಇರಬೇಕು. ಇಲ್ವೋ? ಕನ್ನಡದವನೇ. ಏನೋ ಇವನು ಇಷ್ಟೊಂದು ಬಸ್ ಬಂದ್ರು ಯಾವ ಬಸ್ಗೂ ಹೋಗ್ತಾನೆ ಇಲ್ಲ. ಮೋಸ್ಟ್ಲಿ ಕಂಪ್ನಿ ಬಸ್ ವೇಟ್ ಮಾಡ್ತಿರ್ಬೋದು. ಮಗನೇ, ನೀ ಪ್ಲೇಟ್ ಚೇಂಜ್ ಮಾಡಬೇಡ, ಮೊದಲು ಬೆಡ್ ಕಟ್ಬಿಡು, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ மார்க்கெட் எல்லா வெள்ளாலி எனக்கு தெலுங்கு வரா, தமிழ் மட்டும்தான் பேச வரும். என்ன வேணும் சார்? அவங்க தெலுங்குல அட்ரஸ் கேட்டாங்க, எனக்கு தெலுங்கு வராது, தமிழ் மட்டும்தான் வரும். உங்களுக்கு தெரிஞ்ச சொல்றீங்க. ஏய் ఇలా బండి ఇలా స్ట్రేట్ గా వెళ్ళి డబుల్ రోడ్ తో ಈಗ ಯಾವ್ದೋ ಬೇರೆ ಭಾಷೆ ಮಾತಾಡ್ತಿದ್ದಾನೆ, ಕನ್ನಡದವನಲ್ಲ ಅವನು ಪಕ್ಕ. రైట్ తీసుకోండి, అక్కడే ఉంది. ఓ చాలా థ్యాంక్స్ అండి. ಏನೋ ಇವನು ಎಲ್ಲಾ ಭಾಷೆನೂ ಮಾತಾಡ್ತಾನೆ. ಕನ್ನಡದವನೇ ಕಣೋ. ಅದೆಂಗೋ ಹೇಳ್ತೀಯ ಕನ್ನಡದವನು ಅಂತ? ಕೇಳಿಲ್ಲಿ, ತಮಿಳವ್ರ ಜೊತೆ ತಮಿಳ್, ಹಿಂದಿಯವ್ರ ಜೊತೆ ಹಿಂದಿ, ತೆಲುಗುವ್ರ ಜೊತೆ ತೆಲುಗು ಮಾತಾಡಿ, ಆದರೆ ಕನ್ನಡದವನ ಜೊತೆ ಮಾತ್ರ ಇಂಗ್ಲೀಷಲ್ಲಿ ಮಾತಾಡ್ತಾನಲ್ಲ, ಅವನೇ ಕನ್ನಡಿಗ. ಇವಾಗ ನೋಡು, ಪ್ರೂವ್ ಮಾಡಿ ತೋರಿಸ್ತೀನಿ. ಅರೆ ಸಾಹೇಬ್ರೆ, ನೀವು ಕನ್ನಡದವರಾ? ವಾಟ್ ನೀವು ಯಾಕೆ ಸಾರ್ ಹಿಂಗೆ ಬೈತಿದ್ದೀರಾ ನನಗೆ? ಬಂತು ನೋಡು ಕನ್ನಡ. ಇವಾಗ ನೋಡು, ಇವನ್ ಬಾಯಲ್ಲಿ ಬಂತು ಕನ್ನಡ. ಅಲ್ಲ ಸರ್, ನೀವು ಹೋಗೋ ಬರೋರಿಗೆಲ್ಲ ಅವ್ರವ್ರ ಭಾಷೆಲಿ ಹೇಳ್ತಿದ್ರಲ್ಲ, ನಮ್ಮ ಹುಡುಗ ಹೇಳ್ದ ನೀವು ಕನ್ನಡದವ್ರಲ್ಲ ಅಂತ. ಪ್ರೂವ್ ಮಾಡೋಕ್ಕೋಸ್ಕರ ಹೇಳಿದೆ. ನಾನು IT ಕಂಪ್ನಿಲಿ ಕೆಲಸ ಮಾಡ್ತೀನಿ, ತೆಲುಗು ತಮಿಳವ್ರ ಜೊತೆನೇ ಇರ್ತೀನಿ. ಅವ್ರ ಭಾಷೆ ಬರುತ್ತಲ್ಲ, ಅದಕ್ಕೆ ಅವ್ರ ಭಾಷೆಲಿ ಅಡ್ರೆಸ್ ಹೇಳಿದೆ. ಅಲ್ಲ ಸರ್, ನೀವು ಬೇರೆ ಭಾಷೆ ಕಲೀರಿ, ಒಳ್ಳೇದೇ, ಆದರೆ ಬೇರೆಯವ್ರಿಗೂ ನಮ್ಮ ಭಾಷೆ ಕಲಿಸ್ಕೊಡಿ. ಹೀಗೆ ಕರ್ನಾಟಕಕ್ಕೆ ಬಂದು ಅಡ್ರೆಸ್ ಕೇಳಿದವ್ರಿಗೆಲ್ಲ ಅವ್ರವ್ರ ಭಾಷೆಯಲ್ಲಿ ಅಡ್ರೆಸ್ ಹೇಳ್ತಾ ಹೋದರೆ ಮುಂದೊಂದು ದಿನ ಭಾರತ ದೇಶದಲ್ಲಿ ಕನ್ನಡ ಮಾತಾಡೋರ ಅಡ್ರೆಸ್ ಹುಟ್ಟಬೇಕು. ಕನ್ನಡ ಮಾತಾಡೋದು ಅವಮಾನ ಅಲ್ಲ, ಅಭಿಮಾನ.